ರಮ್ಯಾ ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದಂತಹ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಕುರಿತು ಮಾತನಾಡಿದ್ದಾರೆ. ಇದೇ ಕೃತ್ಯವನ್ನ ನಟಿ ರಮ್ಯಾ ಕೂಡ ಖಂಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯ ಎಂದು ಹೇಳುತ್ತಲೇ ಮೋದಿ ಅವರ ಮೇಲೆ ಭರವಸೆ ಇದೆ ಎಂದು ಕೂಡ ರಮ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟೆರರಿಸಂಗೆ ಧರ್ಮನೂ ಇಲ್ಲ, ಯಾವ ಮನುಷ್ಯತ್ವನೂ ಇರಲ್ಲ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಎಲ್ಲ ಮುಸಲ್ಮಾನರನ್ನ ಕೆಟ್ಟವರು ಅಂತ ಹೇಳೋಕೆ ಆಗೋದಿಲ್ಲ. ಮೋದಿ ಸರ್ಕಾರದ ವಿರುದ್ಧ ಕಿಡಿಯನ್ನ ಕೂಡ ಕಾರ್ತಿದ್ದಾರೆ. ಈ ವಿಚಾರಕ್ಕೆ ಕೂಡ ಪ್ರತಿಕ್ರಿಯೆಯನ್ನ ರಮ್ಯಾ ನೀಡಿದ್ದಾರೆ. ಶೂಟ್ ಮಾಡುವಾಗ ನೀವು ಮುಸಲ್ಮಾನರ ಅಂತ ಕೇಳಿ, ಈ ದಾಳಿ ಬಳಿಕ ಅಲ್ಲಿನ ಎಲ್ಲರಿಗೂ ಸಹ ಸಹಾಯ ಮಾಡಿರೋದು ಅಲ್ಲಿನ ಮುಸಲ್ಮಾನರೇ. ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ನೋಡೋಕೆ ಆಗಲ್ಲ. ಭಯೋತ್ಪಾದನೆ ವಿರುದ್ಧ ನಮ್ಮ ದೇಶ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಕೂಡ ಒಪ್ಕೊಂಡಿರುವ ರಮ್ಯಾ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು, ಗಡಿಭಾಗಗಳಲ್ಲಿ ಇನ್ನಷ್ಟು ಭದ್ರತೆ ನೀಡಲೇಬೇಕು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡ ಚಿತ್ರರಂಗದಲ್ಲಿ ಮೋಹಕ ತಾರೆ ಎಂದು ಕರೆಸಿಕೊಂಡಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಕಳೆದು ಹೋದಂಥವರು ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ಚಿತ್ರರಂಗದಿಂದ ದೂರ ಸರಿದು ಆ ನಂತರ ರಾಜಕೀಯದ ಚದುರಂಗ ಆಡೋದಕ್ಕೆ ಹೋದಂತಹ ರಮ್ಯಾ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಕಾಲೆಳೆಸಿಕೊಂಡಂತಹ ಹಾಗೆ ಉಗಿಸ್ಕೊಂಡಂತಹ ಏಕೈಕ ಗಟ್ಟಿಗಿತ್ತಿ ಕೂಡ ಹೌದು. ಇಂಥ ರಮ್ಯಾ ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದಂತಹ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಕುರಿತು ಮಾತನಾಡಿದ್ದಾರೆ. ಭೂಲೋಕದ ಸ್ವರ್ಗ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಅಮಾಯಕರ ನೆತ್ತರು ಹರಿದಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ ಧಾಮದಲ್ಲಿ ಏನು ಅರಿಯದಂತಹ ತಮ್ಮ ಕುಟುಂಬ ಹಾಗೆ ಆಪ್ತರ ಜೊತೆಗೆ ಖುಷಿಯ ಕ್ಷಣಗಳನ್ನು ಕಳೆಯುತ್ತಿದ್ದಂತಹ ಜೀವಗಳನ್ನ ಇಬ್ಬರು ಬಂದೂಕುದಾರಿಗಳು ಸರ್ವನಾಶ ಮಾಡಿದ್ದಾರೆ. ಹಾಗೆ ಏಕಾಏಕಿ ಗುಂಡಿನ ಮಳೆಗರೆದ ಉಗ್ರರು ಒಟ್ಟು 26 ಜೀವಗಳನ್ನ ಬಲಿ ಪಡೆದಿದ್ದಾರೆ. ಕರ್ನಾಟಕದ 3 ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ದಾಳಿ ಬಳಿಕ ಇಡೀ ದೇಶ ಈ ಕೃತ್ಯಕ್ಕೆ ಕಂಬನಿಯನ್ನ ಸಹ ಮಿಡಿದಿದೆ. ಉಗ್ರರನ್ನ ಸದೆಬಡಿಯುವಂತೆ ಕೇಂದ್ರ ಸರ್ಕಾರಕ್ಕೂ ಸಹ ಒತ್ತಾಯ ಮಾಡ್ತಿದೆ. ಈ ಬೆನ್ನಲ್ಲೇ ಇದೀಗ ಸೇನಾ ಕಾರ್ಯಾಚರಣೆಗಳು ಚುರುಕಿನ ಕೆಲಸವನ್ನ ಆರಂಭಿಸಿವೆ. ಇದೀಗ ಇದೇ ಕೃತ್ಯವನ್ನ ನಟಿ ರಮ್ಯಾ ಕೂಡ ಖಂಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಸಹ ಹಂಚಿಕೊಂಡಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಕೇಂದ್ರ ಸರ್ಕಾರದ ವೈಫಲ್ಯ ಎಂದು ಹೇಳುತ್ತಲೇ ಮೋದಿ ಅವರ ಮೇಲೆ ಭರವಸೆ ಇದೆ ಎಂದು ಕೂಡ ರಮ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಸಂದರ್ಶನದಲ್ಲಿ ಕೂಡ ರಮ್ಯಾ ಮಾತನಾಡಿದ್ದಾರೆ. ಟೆರರಿಸಂಗೆ ಧರ್ಮನೂ ಇಲ್ಲ, ಯಾವ ಮನುಷ್ಯತ್ವನೂ ಇರಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರದ ಕುರಿತು ತಮ್ಮ ಮಾತನ್ನ ಮುಂದುವರಿಸಿರುವಂತಹ ರಮ್ಯಾ, ಭಯೋತ್ಪಾದನೆಗೆ ಧರ್ಮನೂ ಇರಲ್ಲ, ಮನುಷ್ಯತ್ವನೂ ಇರಲ್ಲ. ಉಗ್ರರ ದಾಳಿಯನ್ನ ನಾನು ಖಂಡಿಸುತ್ತೇನೆ. ಹಾಗೆ ನೋಡಲು ಹೋದ್ರೆ ಅಲ್ಲಿ ಎಲ್ಲರಿಗೂ ಸಹಾಯ ಮಾಡಿರೋದು ಮುಸಲ್ಮಾನರೇ ಅಲ್ವಾ ಅಂತ ಪ್ರಶ್ನೆ ಮಾಡಿರುವ ರಮ್ಯಾ, ಎಲ್ಲ ಮುಸಲ್ಮಾನರನ್ನ ನಾವು ಕೆಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಭದ್ರತಾ ವೈಫಲ್ಯನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಎಂದು ಹೇಳಿರುವ ರಮ್ಯಾ, ಮೋದಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದಂತೆ ಭಯೋತ್ಪಾದನೆ ವಿರುದ್ಧ ನಮ್ಮ ದೇಶ ಯಾವಾಗಲೂ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಎಂದಿರುವ ರಮ್ಯಾ, ಮತ್ತೆ ಇಂತಹ ಪೈಶಾಚಿಕ ಕೃತ್ಯಗಳು ಮರುಕಳಿಸಬಾರದು ಅಂತ ಕೂಡ ಹೇಳಿದ್ದಾರೆ. ಗಡಿಭಾಗಗಳಲ್ಲಿ ಇನ್ನಷ್ಟು ಸೆಕ್ಯೂರಿಟಿ ಹೆಚ್ಚಾಗಬೇಕು ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ರಮ್ಯಾ. ಇನ್ನು ಪಹಲ್ಗಾಮ್ನಲ್ಲಿ ದಾಳಿ ನಡೆದಾಗ ಭದ್ರತಾ ವ್ಯವಸ್ಥೆ ಯಾಕೆ ಇರಲಿಲ್ಲ ಅನ್ನೋ ಪ್ರಶ್ನೆಯನ್ನ ಹಲವಾರು ಜನ ಕೇಳ್ತಾ ಇದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಕಿಡಿಯನ್ನ ಕೂಡ ಕಾರ್ತಿದ್ದಾರೆ. ಈ ವಿಚಾರಕ್ಕೆ ಕೂಡ ಪ್ರತಿಕ್ರಿಯೆಯನ್ನ ರಮ್ಯಾ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯನ ಅನ್ನೋ ಪ್ರಶ್ನೆಗೆ ಇದು ಯಾರ ಕೈಯಲ್ಲಿ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಕೂಡ ಒಪ್ಕೊಂಡಿರುವ ರಮ್ಯಾ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು, ಆದರೆ ಯಾರು 100% ಕಂಟ್ರೋಲ್ ಮಾಡಲು ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ದೇಶಗಳಲ್ಲಿಯೂ ಈ ತರಹದ ಘಟನೆಗಳು ನಡೀತಾನೆ ಇರ್ತವೆ. ಆದರೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರವನ್ನ ವಹಿಸಬೇಕು ಅಂತ ರಮ್ಯಾ ಹೇಳಿದ್ದಾರೆ. ಜೊತೆಗೆ ಈ ತರಹದ ಘಟನೆಗಳಲ್ಲಿ ಅಮಾಯಕರು ಬಲಿಯಾಗ್ತಿದ್ದಾರೆ ಎಂದು ತಮ್ಮ ಮನದ ನೋವನ್ನ ಹಂಚಿಕೊಂಡಿದ್ದಾರೆ. ಶುಕ್ರವಾರ ಬೆಂಗಳೂರಿನಲ್ಲಿ ಆಭರಣ ಮಳಿಗೆಯೊಂದರ ಉದ್ಘಾಟನೆಗೆ ಬಂದಿದ್ದಂತಹ ರಮ್ಯಾ, ಪಹಲ್ಗಾಮ್ ದಾಳಿ ಬಗ್ಗೆ ಮಾಧ್ಯಮಕ್ಕೆ ಮಾತನಾಡಿದ್ದಾರೆ. ಶೂಟ್ ಮಾಡುವಾಗ ನೀವು ಮುಸಲ್ಮಾನರ ಅಂತ ಕೇಳಿ, ಹಾಗೆ ಕುರಾನ್ ಓದಲು ಬಾರದವರನ್ನ ಶೂಟ್ ಮಾಡಲಾಗಿದೆ. ಈ ಬಗ್ಗೆ ಏನು ಹೇಳ್ತೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ರಮ್ಯಾ, ನೀವು ಹಾಗೆ ನೋಡೋಕೆ ಹೋದರೆ ಈ ದಾಳಿ ಬಳಿಕ ಅಲ್ಲಿನ ಎಲ್ಲರಿಗೂ ಸಹ ಸಹಾಯ ಮಾಡಿರೋದು ಅಲ್ಲಿನ ಮುಸಲ್ಮಾನರೇ. ನಾವು ಎಲ್ಲ ಮುಸಲ್ಮಾನರನ್ನ ಕೆಟ್ಟವರು ಅಂತ ಹೇಳೋಕೆ ಆಗೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಟೆರರಿಸಂಗೆ ಯಾವ ಧರ್ಮನೂ ಬರಲ್ಲ, ಯಾವ ಮನುಷ್ಯತ್ವನೂ ಇರಲ್ಲ ಅಂತ. ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ನೋಡೋಕೆ ಆಗಲ್ಲ. ಉಗ್ರವಾದಂತಹ ಮತ್ತು ಟೆರರಿಸಮ್ ಅನ್ನ ನಾವು ಖಂಡಿಸಲೇಬೇಕು ಅಂತ ಹೇಳಿದ್ದಾರೆ.
ಗಡಿಭಾಗಗಳಲ್ಲಿ ಇನ್ನಷ್ಟು ಭದ್ರತೆ ನೀಡಲೇಬೇಕು. ಅದರಲ್ಲೂ ಜಮ್ಮು ಕಾಶ್ಮೀರ ಮತ್ತು ಅರುಣಾಚಲ ಪ್ರದೇಶ ಬಾರ್ಡರ್ಗಳಲ್ಲಿಯೂ ಭದ್ರತೆಯನ್ನ ಹೆಚ್ಚಿಸಬೇಕು. ಅದರ ಬಗ್ಗೆ ನಾವು ತುಂಬ ಎಚ್ಚರವಾಗಿರಬೇಕು. ಭಯೋತ್ಪಾದನೆ ವಿರುದ್ಧ ನಮ್ಮ ದೇಶ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಇದೊಂದು ಅತಿ ಕೆಟ್ಟ ಕೃತ್ಯ ಆಗಿರೋದ್ರಿಂದ ಅಷ್ಟೇ ಕಠಿಣ ಶಿಕ್ಷೆ ಕೂಡ ಆಗಬೇಕು ಎಂದು ನಾನು ಬಯಸ್ತೇನೆ ಅಂತ ಹೇಳಿದ್ದಾರೆ. ರಮ್ಯಾ ಕುಂತಲ್ಲಿ ನಿಂತಲ್ಲಿ ಬರೀ ವಿವಾದಗಳೇ ಸದ್ದು ಮಾಡ್ತಿದ್ವು. ಆನಂತರ ಅದ್ಯಾವ ಮಾರಿ ಮಸಣಿ ಕಣ್ಣು ಬಿತ್ತೋ ಪದ್ಮಾವತಿಗೆ ಕನ್ನಡ ಚಿತ್ರರಂಗದ ಮೇಲೆ ಆಸಕ್ತಿ ಕಡಿಮೆಯಾಗಿ ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣದ ಕಡೆ ಮುಖ ಮಾಡಿದ್ರು. ಹಾಗಂತ ವಿವಾದಗಳೇನು ಇವರ ಬೆನ್ನು ಬಿಡಲಿಲ್ಲ. ರಾಜಕೀಯದ ಪಡಸಾಲೆಯಲ್ಲಿ ಕೂಡ ರಮ್ಯಾ ಬೇರೆಯವರ ಕಾಲೆಳೆಯಲು ಹೋಗಿ ಬಹುತೇಕ ಸಂದರ್ಭದಲ್ಲಿ ತಾವೇ ತೋಡಿದ ಕೆಡ್ಡಾಗೆ ತುಪ್ಪಕ್ಕಂತ ಬೀಳ್ತಾನೆ ಇರ್ತಾರೆ. ಟ್ರೋಲಿಗರಿಗೆ ಆಹಾರ ಕೂಡ ಆಗ್ತಿರ್ತಾರೆ. ಇಂಥ ರಮ್ಯಾ ಕಳೆದ ವರ್ಷ ಮಾಡಬಾರ್ದ ಕೆಲಸ ಮಾಡಿ ದರ್ಶನ್ ಜೈಲ್ ಪಾಲಾದಾಗ ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡಿದ್ರು. ಅಡಿಗಡಿಗೂ ದರ್ಶನ್ ವಿರುದ್ಧ ಕೆಂಡ ಕಾರ್ತಿದ್ರು. ಯಾರು ಕಾನೂನನ್ನ ಕೈಗೆತ್ತಿಕೊಳ್ಳಲಾಗೋದಿಲ್ಲ, ಜನರಿಗೆ ಹೊಡೆದು ಸಾಯಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ದರ್ಶನ್ ಸುತ್ತಮುತ್ತ ಇರೋರೆಲ್ಲ ನಟೋರಿಯಸ್, ಅವರೆಲ್ಲ ರೌಡಿಗಳ ತರಹ, ಬೇಕಿದ್ರೆ ಅವರನ್ನ ಹಾಗೆ ಕರಿಬಹುದು ಅಂತ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅವರೆಲ್ಲ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಎಲ್ಲ ಅಂದ್ಕೊಂಡಿರುವಂತೆ ದರ್ಶನ್ಗೆ ಅಷ್ಟು ದೊಡ್ಡ ಅಭಿಮಾನಿ ಬಳಗ ಏನಿಲ್ಲ. ಇಂಡಸ್ಟ್ರಿಯಲ್ಲಿ ಮತ್ತಷ್ಟು ಕಲಾವಿದರಿಗೆ ಇದಕ್ಕಿಂತ ಹೆಚ್ಚು ಅಭಿಮಾನಿಗಳಿದ್ದಾರೆ. ಈ ಹಿಂದೆ ಕೂಡ ಜೈಲ್ಗೆ ಹೋಗಬೇಕಾಗಿತ್ತು, ಹೋಟೆಲ್ ವೇಟರ್ಗೆ ಹೊಡೆದಿದ್ದಂತಹ ಘಟನೆ ಕೂಡ ನಡೆದಿತ್ತು ಅಂತ ರಮ್ಯಾ ಹೇಳಿದ್ರು. ದರ್ಶನ್ ಕರಾಳ ಮುಖ ಈಗ ಬಯಲಾಗ್ತಿದೆ. ಆತನಿಂದ ನೊಂದಿರುವಂತಹವರು ಈಗ ಹೊರಗೆ ಬಂದು ಮಾತನಾಡ್ತಿದ್ದಾರೆ. ಈ ಬಾರಿ ಕೂಡ ಅದೇ ರೀತಿ ತಪ್ಪಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ. ಆದ್ರೆ ಆ ರೀತಿ ಆಗಿಲ್ಲ. ಈ ಬಾರಿ ಆ ರೀತಿ ಆಗಲ್ಲ ಅನಿಸ್ತಿದೆ ಎಂದು ರಮ್ಯಾ ತಮ್ಮ ಆಶಯವನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇವರ ಆ ಆಶಯ ಈಡೇರಲಿಲ್ಲ. ಯಾಕೆ ಅಂದ್ರೆ ದರ್ಶನ್ ಜಾಮೀನು ಪಡೆದು ಸದ್ಯ ಹೊರ ಬಂದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.